ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ಲಪ್ಪಿಯಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಮಂಗಳೂರು ಸೈಡಲ್ಲಿ ಮಾಡುವಂಥ ಮಂಗಳೂರು ಫೇಮಸ್ ಡಿಶ್ಶು ಮಂಗಳೂರು ಬನ್ಸು ಅಥವಾ ಬನಾನಾ ಬನ್ಸ್ ಅಂತ ಏನು ಕರೀತಾರೆ. ಆ ರೆಸಿಪಿನ ಇವತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಹಣ್ಣಾಗಿರಬೇಕು. ನೀವು ಪಚ್ಚಬಾಳೆಹಣ್ಣಾರು ತೊಗೊಳ್ಳಿ, ಮೈಸೂರು ಬಾಳೆಹಣ್ಣಾರು ತೊಗೊಳ್ಳಿ, ಪುಟ್ಟ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು, ನೀವು ಯಾವುದೇ ಥರದ ಬಾಳೆಹಣ್ಣು ತೊಗೊಂಡ್ರೂ ತುಂಬ ಸಾಫ್ಟಾಗಿ ಹಣ್ಣಾಗಿರಬೇಕು ಅದು. ನೋಡಿ, ಆ ಹಣ್ಣನ್ನು 4 ತೊಗೊಂಡಿದ್ದೀನಿ ನಾನಿಲ್ಲಿ. 4 ಹಣ್ಣಿಗೆ 3 ಸ್ಪೂನಷ್ಟು ಸಕ್ಕರೆ, 1 ಸ್ಪೂನ್ ಸಾಲ್ಟು, 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ, ಕುಕ್ಕಿಂಗ್ ಸೋಡಾ ಏನು ಬರುತ್ತೆ ಅದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಅಂದರೆ ಸ್ವಲ್ಪನೂ ಬಾಳೆಹಣ್ಣಿನ ಪೀಸಸ್ಸು ಅದರಲ್ಲಿ ಇರಬಾರ್ದು. ಪೂರ್ತಿ ನೋಡಿ, ಸಕ್ಕರೆ, ಉಪ್ಪು, ಬಾಳೆಹಣ್ಣು ಎಲ್ಲ ಸೇರಿ ನೀರಿನಂಶ ಬಿಟ್ಕೊಂಡಿದೆ ಅದರಲ್ಲೆಲ್ಲನೂ. ಆ ನೀರಿನಂಶ ಇರುವಂಥದ್ದು ಇಷ್ಟೇನಿದೆ ಅಷ್ಟಕ್ಕೆ ಮಾತ್ರ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊತಾ ಬರಬೇಕು. ಇದ್ರ ಮೇಲ್ಗಡೆ ನಾವು ಯಾವುದೇ ರೀತಿಯಾದಂಥ ನೀರನ್ನು ಹಾಕಬಾರ್ದು. ಆ ಬಾಳೆಹಣ್ಣು ಮತ್ತು ಸಕ್ಕರೆಯಲ್ಲಿ ಏನಿದೆ ನೀರಿನಂಶ ಅದಕ್ಕಷ್ಟೇ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕೊನೆಯಲ್ಲಿ ಬರೋವರೆಗೂ ಕಲಿಸ್ಕೋಬೇಕು. ನೋಡಿ, ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಗಂಟಿಲ್ದಿರೋ ರೀತಿ ಕಲಿಸ್ಕೋಬೇಕು. ಕೊನೆಯಲ್ಲಿ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ. ನೋಡಿ ಎಷ್ಟು ಮೆತ್ತವಾಗಿದೆ. ಇದನ್ನು ನಾವೀಗ ಒಂದು 5ರಿಂದ 6 ಅವರು ಚೆನ್ನಾಗಿ ನೆನೆಯೋಕೆ ಬಿಡಬೇಕು. ನೋಡಿ, ಆಫ್ಟರ್ 5ರಿಂದ 6 ಅವರ್ ಆದಮೇಲೆ ನಾನಿಲ್ಲಿ 6 ಅವರ್ ಇಟ್ಟಿದ್ದೀನಿ. 6 ಅವರ್ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿದಾಗಿದೆ. ಅದನ್ನು ಒಂದು ಸರಿ ಚೆನ್ನಾಗಿ ಕೈನಲ್ಲಿ ಈ ಥರ ನಾದ್ಕೊಂಡು ಅದನ್ನು ಒಂದು ಶೇಪಿಗೆ ತೊಗೊಂಡು ಬಂದರೆ ನೋಡಿ, ಇದರಲ್ಲಿ ನೀವು ಮಾಮೂಲಿ ನೀವು ಚಪಾತಿ ಹೇಗೆ ಮಾಡ್ತೀರಾ, ಎಷ್ಟು ದಪ್ಪದಾಗಿ ಉಂಡೆ ತೊಗೋತೀರೋ ಅಷ್ಟು ದಪ್ಪನಾಗಿ ಉಂಡೆ ತೊಗೋಬೇಕು. ಎಲ್ಲದನ್ನು ಈ ರೀತಿ ನಿಮಗೆ ಎಷ್ಟು ಆ ಹಿಟ್ಟಿನಲ್ಲಿ ಎಷ್ಟು ಉಂಡೆ ಆಗುತ್ತೋ ಅಷ್ಟು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ ಒಂದೇ ಸರಿ. ಫಸ್ಟು ಕೈಗೆ ಅದು ನಾವು ಉಂಡೆ ಎಳಿತಾ ಕೈಗೆ ಅಂಟುತ್ತೆ. ಆ ಟೈಮಲ್ಲಿ ನೀವು ಸ್ವಲ್ಪ ತುಪ್ಪನೋ ಅಥವಾ ಮೈದಾ ಹಿಟ್ಟು ಮತ್ತು ಅದ್ರ ಮೇಲೆ ಅರಿಯೋದಕ್ಕೆ ಇಟ್ಕೊಂಡಿರ್ತೀರಲ್ಲ, ಆ ಮೈದಾ ಹಿಟ್ಟನ್ನೇ ಸ್ವಲ್ಪ ಕೈಗೆ ಸವರ್ಕೊಂಡು ಮತ್ತು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ಒಂದು ಸರಿ ಇದನ್ನೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಎಣ್ಣೆಯಲ್ಲಿ ಕರಿಯೋದಕ್ಕೆ ನಿಮಗೆ ಈಸಿ ಆಗುತ್ತೆ. ನೋಡಿ, ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಮೈದಾ ಡಸ್ಟಲ್ಲಿ ಚೆನ್ನಾಗಿ ಒರಳಾಡಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೂ ಅಲ್ಲ, ಪೂರಿ ಇದಕ್ಕೂ ಅಲ್ಲ, ಸ್ವಲ್ಪ ದಪ್ಪನಾಗೆ ಲಟ್ಟಿಸ್ಕೋಬೇಕು. ನೋಡಿ, ನಾನಿಲ್ಲಿ ಕಾದಿರೋ ಎಣ್ಣೆನೆಲ್ಲ ಹಾಕಿದ್ದೀನಿ. ಎಣ್ಣೆನೂ ಅಷ್ಟೇ, ನೀವು ಫಸ್ಟು ಹಾಕಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ನೋಡಿ, ಎಣ್ಣೆನ ಸ್ವಲ್ಪ ಮೇಲೆ ಈ ಥರ ಸೌಟಲ್ಲಿ ಹಾಕ್ತಾ ಬನ್ನಿ. ಆವಾಗ ಅದು ಪೂರಿ ಥರ ಉಬ್ಬುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಅದು ಫುಲ್ಲು ಹೇಗಂದರೆ ಫುಲ್ಲು ಗೋಲ್ಡನ್ ಕಲರ್, ಬ್ರೌನ್ ಕಲರ್ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಅನ್ಕೋತಿರ್ತಾರೆ ಕೆಲವರು, ಇದನ್ನು ತಿನ್ನಬೇಕು ಅಂದರೆ ಮಂಗಳೂರಿಗೆ ಹೋಗ್ಬೇಕಾ, ಅಲ್ಲೇ ತಿನ್ನಬೇಕಾ, ನಾವು ಮನೆಯಲ್ಲಿ ಮಾಡಿದ್ರೆ ಆ ರೀತಿ ಬರೋಲ್ವಾ ಅಂತ. ತೊಂದರೆ ಏನಿಲ್ಲ, ಆ ಥರ ಎಲ್ಲ ಏನಿಲ್ಲ. ಮನೆಯಲ್ಲೇ ಒಂದು 3ರಿಂದ 4 ಬಾಳೆಹಣ್ಣಿದ್ರೆ ಸಾಕು, ಆರಾಮಾಗಿ ನೋಡಿ ಈ ರೀತಿ ಮಾಡಿಕೊಂಡು ಟೇಸ್ಟಿಯಾಗಿ ಇದ್ರ ಜೊತೆ ಟೀ ಜೊತೆನೋ ಅಥವಾ ಕಾಫಿ ಜೊತೆನೋ ಅಥವಾ ಚಟ್ನಿ ಮಾಡಿಕೊಂಡು ಕೂಡ ಇದರ ಜೊತೆಯಲ್ಲಿ ತಿನ್ಬೋದು. ನೀವು ಮಂಗಳೂರಿಗೆ ಹೋದರೆ ಅಂತೂ ಯಾವ ಅಂಗಡಿಗೆ ಹೋಗಿ, ಯಾವ ಟೀ ಸ್ಟಾಲ್ಗೆ ಹೋಗಿ, ಕಾಫಿ ಕಡೆ ಹೋಗಿ ಎಲ್ಲೋದ್ರೂ ಇದಂತೂ ಪಕ್ಕ ಇದ್ದೇ ಇರುತ್ತೆ. ಈವನ್ ಶ್ರೀಶೈಲ ಹೋದರೆ ಮಾತ್ರ ಆ ಕಡೆನೂ ಅಷ್ಟೇ, ಟ್ರೈನ್ ಸ್ಟೇಷನಲ್ಲಿ ಅಲ್ಲಿ ಎಲ್ಲ ಕಡೆನೂ ಕಾಫಿ ಜೊತೆ ಒಂದು ಬನ್ಸ್ ಅಂತೂ ಕೊಟ್ಟೇ ಕೊಡ್ತಾರೆ. ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಥೇಟ್ ಮಂಗಳೂರು ಬನ್ಸ್ ಥರನೇ ಆ ಕಲರ್ ಕೂಡ ಬಂದಿದೆ. ಅದೇ ರೀತಿ ಉಬ್ಬಿ ಕೂಡ ಬರ್ತಾ ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಇದೇ ರೀತಿ. ತುಂಬ ಈಸಿಯಾಗಿ ಅಂದರೆ ಏನಂದರೆ ಅದನ್ನು ನೀವು ಹಿಟ್ಟನ್ನು ನಾದಿಟ್ಟು 6 ಅವರ್ಸ್ ನೆನೆಸೋದೊಂದೇ ಟೈಮ್ ಆಗುತ್ತೆ ಅಷ್ಟೇ. ಬಟ್ ಆ ರೀತಿ ನೆನೆಸಿದ್ರೇ ಆ ಬೇಕಿಂಗ್ ಸೋಡಾ ಎಲ್ಲ ಹಾಕಿರ್ತೀವಲ್ಲ ಅದು ಉಬ್ಬಬೇಕು ಚೆನ್ನಾಗಿ. ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಫ್ಲಪ್ಪಿ ಆಗಿದೆ. ಥೇಟ್ ಮಂಗಳೂರು ಬನ್ಸ್ ಥರನೇ ಇದೆ ನೋಡಿ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಆ ಜೀರಿಗೆ ಹಾಕಿರೋದು ಎಲ್ಲ ಸ್ಪಾಂಜಿಯಾಗಿ ಆ ಥರ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.